ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭುವಿ. ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ರೀಸನ್ ಇಷ್ಟೇ, ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಎಡಿಟಿಂಗ್ ಅಂತೂ ಆಗಿತ್ತು, ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಆ ರೀಸನಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನೇ ಅಂತ ಅನಿಸುತ್ತೆ ಇಷ್ಟು ಲೇಟಾಗಿ ಸಂಕ್ರಾಂತಿ ಹಬ್ಬಕ್ಕೆ ವಿಶ್ ಮಾಡ್ತಾ ಇರೋದು ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂತ ಹೇಳ್ತಾ ವೀಡಿಯೋನ ಶುರು ಮಾಡ್ಕೊಳ್ಳೋಣ. ಬಾಗಿಲನ್ನೆಲ್ಲ ತೊಳ್ಕೊಂಡಿದ್ದೀನಿ. ಮುಂದೆ ಅಂಗಳಕ್ಕೆಲ್ಲ ಫುಲ್ಲು ನೀರು ಹಾಕೋಕ್ಕೇನು ಹೋಗಲಿಲ್ಲ. ಹಿಂದಿನ ದಿನ ಅಂಗಳನೆಲ್ಲ ಫುಲ್ಲು ತೊಳೆದ್ರಿಂದ ಇವತ್ತೇನು ತೊಳ್ಕೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಮುಂದೆ ಮಾತ್ರ ನೀರು ಹಾಕ್ಕೊಂಡಿದ್ದೆ. ರಂಗೋಲಿನೆಲ್ಲ ಹಾಕ್ಕೊಂಡಿದ್ದೀನಿ. ರಂಗೋಲಿ ಹಾಕೋದು ಕ್ಲಿಪ್ಸ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಮ್ಯಾನೇಜ್ಮೆಂಟಿಂದ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಡೈಲಿ ಕುಡಿಯುವಂಥ ಮಿಲೆಟ್ಸ್ನ ಕುಡಿದು ಮನೆ ಕಸನೆಲ್ಲ ಹೊಡ್ಕೊತಾ ಇದ್ದೀನಿ. ಮನೆ ಕಸ ಎಲ್ಲ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗ ಬೇಗ ಮಾಡಬೇಕಾಗಿದೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ವೀಡಿಯೋನ ನಾನು ಹೆಂಗೆ ಶೂಟ್ ಮಾಡಿದ್ದೀನಿ ಅಂತಂತ. ಆ್ಯಕ್ಚುಲಿ ವೀಡಿಯೋ ಲೆಂತ್ ಇತ್ತು ಬಂದು 45 ಮಿನಿಟ್ಸ್ ಇತ್ತು. ಆ 45 ಮಿನಿಟ್ಸಲ್ಲಿ 11 ಮಿನಿಟ್ಸ್ಗೆ ತಂದಿದ್ದೀನಿ. ಎಲ್ಲ ಅರ್ಧ ಬರ್ಧ ಎಡವಟ್ಟು ಕೆಲಸನೇ ತುಂಬ ಆಗಿದೆ ಇದರಲ್ಲಿ, ಈ ವಿಡಿಯೋದಲ್ಲಿ. ಮೊದಲಿಗೆ ರೂಮ್ದೆಲ್ಲ ಕಸನೆಲ್ಲ ಹೊಡ್ಕೊಂಡಿದ್ದೀನಿ. ರೂಮ್ಗೆ ಫಸ್ಟು ಕಸ ಹೊಡ್ಕೊಂಡು ನೆಲ ಒರೆಸ್ಕೊಬಿಡೋಣ ಅಂತ ಅಂದ್ಕೊಂಡು ಒಂದು ಬಕೆಟಿಗೆ ನೀರು ತೊಗೊಂಡಿದ್ದೀನಿ. ನೀರು ಮತ್ತು ಸ್ವಲ್ಪ ಕಲ್ ಸಾಲ್ಟ್ ತೊಗೋಬೇಕು. ಹಾಗೆ ಅರಿಶಿಣ ಮತ್ತು ಮಾಮೂಲಿ ಯೂಸ್ ಮಾಡೋಂಥ ಪೆನೈಲ್ನ ಹಾಕ್ಕೊತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಸಾಲ್ಟು ಮತ್ತು ಅರಿಶಿಣನ ಏನಕ್ಕೆ ಯೂಸ್ ಮಾಡಬೇಕು ನೆಲ ಒರೆಸ್ಬೇಕಾದ್ರೆ ಅಂತಂತ ಹೇಳಿದ್ರೆ ಪಾಸಿಟಿವ್ ಎನರ್ಜಿಗೋಸ್ಕರ ಯೂಸ್ ಮಾಡಬೇಕು ಅಂತಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಆ್ಯಕ್ಚುಲ್ ರೀಸನ್ ನನಗೂ ಗೊತ್ತಿಲ್ಲ. ಬಟ್ ಆ ಥರ ನಾನು ತಿಳ್ಕೊಂಡಿದ್ದೀನಿ. ರೂಮಲ್ಲಿ ನೆಲ ಒರೆಸ್ಕೊಂಡು ಮಿರರ್ ಮುಂದೆ ಸ್ವಲ್ಪ ಪೋಸ್ ಕೊಟ್ಕೊಂಡು ರೂಮ್ ಡೋರ್ನ ಹಾಕ್ಕೊಂಡು ಬಂದಿದ್ದೀನಿ. ಹಾಲಿಗೆ ಬಂದು ಸೊಪ್ಪು ನಿದ್ದೆ ಹೊಡಿತಿದ್ಲು. ಅವಳಿಗೊಂದು ಸ್ವಲ್ಪ ಕಾಟ ಕೊಡ್ತಾಯಿದ್ದೀನಿ, ಮುದ್ದು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಅವಳು ನಿದ್ದೆ ಮಾಡಬೇಕು, ತುಂಬ ಕ್ಯೂಟಾಗಿ ಕಾಣ್ತಾಳಲ್ಲ ಅದಕ್ಕೆ. ಇವಾಗ ಹಾಲಲ್ಲಿ ಬಂದು ಹಾಲಲ್ಲಿ ಕಸನೆಲ್ಲ ಹೊಡ್ಕೊಂಡು ಹಾಲು ಮತ್ತು ಅಡುಗೆ ಮನೆ ಕಸ ಎಲ್ಲ ಹೊಡ್ಕೊಂಡು ನೆಲನೆಲ್ಲ ಒರೆಸ್ಕೊತಾ ಇದ್ದೀನಿ. ನಾರ್ಮಲ್ ಡೇಸ್ಗಿಂತ ಹಬ್ಬದ ದಿನ ತುಂಬ ಬೇಗ ಅಂದರೆ ತುಂಬ ಬೇಗ ಟೈಮ್ ಹೋಗುತ್ತೆ. ಅದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಂತಲೇ ಗೊತ್ತಾಗಲ್ಲ. ನಾನು ಕೆಲಸ ಮಾಡ್ತಾ ಬೇಗ ಬೇಗ ಟೈಮ್ ಹೋಗ್ತಾಯಿತ್ತು. ಈ ಟೈಮಲ್ಲಿ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಾನೆ ಇರುತ್ತೆ. ತುಂಬ ಸ್ಟ್ರೆಸ್ ತೊಗೋತಿದ್ದೀವಿ ಅಂತಂತ ನಮ್ಗೆ ಗೊತ್ತಿರುತ್ತೆ. ಆದರೂ ನಾವು ಸ್ಟ್ರೆಸ್ ತೊಗೋತೀವಿ. ತುಂಬ ಸ್ಟ್ರೆಸ್ಸನ್ನು ತಗೊಳ್ಳೋಕೆ ಹೋಗಬೇಡಿ. ಹಿಂದಿನ ದಿನವೇ ಫುಲ್ಲು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂದರೆ ಡೈಲಿನೂ ಬ್ಯಾಲೆನ್ಸ್ ಮಾಡೋದನ್ನ, ಅದನ್ನು ಒಂದು ಟಿಪ್ ಅನ್ನೋದಕ್ಕಿಂತ ಆ ಟ್ರಿಕ್ನ ಯೂಸ್ ಮಾಡಿ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೈಟೇ ಮಲಗಬೇಕಾದ್ರೆ ಊಟ ಆಗಿದ ಎಲ್ಲ ಪಾತ್ರೆನೆಲ್ಲ ತೊಳ್ಕೊಂಬಿಡಿ. ಅದು ಬೆಳಗ್ಗೆಗೆ ಪಾತ್ರೆ ಇರೋಲ್ಲ. ಆರಾಮಾಗಿ ನಿಮ್ಗೆ ಯುವರ್ಸ್ ಟೈಮ್, ನಿಮ್ಮ ಟೈಮ್ ಸಿಗುತ್ತೆ. ನಿಮ್ಮ ಟೈಮ್ನ ನೀವು ಎಂಜಾಯ್ ಮಾಡಿ. ನಿಮಗೋಸ್ಕರ ಒಂದು ಟೈಮ್ನ ನೀವು ತೊಗೊಂಡು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನ ನೀವು ಕೇರ್ ಮಾಡ್ಕೊಬೇಕು. ನಿಮಗೋಸ್ಕರ ಆ್ಯಕ್ಚುಲಿ ಯಾರೂ ಕೇರ್ ಮಾಡಲ್ಲ. ಹೌಸ್ ವೈಫ್ ಅಲ್ವಾ, ಮನೆಯಲ್ಲೇ ಇರ್ತಾಳೆ, ಅವಳಿಗೇನು ಆರಾಮಾಗಿರ್ತಾಳೆ ಅಂತಂತ ಈ ಸೊಸೈಟಿ ಮೆಂಟಲಿ ಆ ಥರ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸ್ವಲ್ಪ ಜನ ಮಾತ್ರ ಅರ್ಥ ಮಾಡ್ಕೊತಾರೆ, ಇನ್ನು ಕೆಲವರು ಅರ್ಥ ಮಾಡ್ಕೊಳ್ಳೋಂಥ ಚಿಲ್ಡ್ರನ್ಸ್, ಬ್ರದರ್, ಸಿಸ್ಟರ್ ಆ ಥರ ಇದ್ದರೆ ಇಟ್ಸ್ ಎ ಬ್ಲೆಸ್ಸಿಂಗ್ ಅಂತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕ್ವಿಕ್ಕಾಗಿ ಎಲ್ಲ ಕೆಲಸನ ಮುಗಿಸಿ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದನ್ನ ಹೇಗೆ ಟೈಮ್ ಕೊಟ್ಕೋಬೇಕು ಅಂತಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆಲ್ಲ ತಿಳಿಸ್ತೀನಿ. ಇವಾಗ ನೆಲನೆಲ್ಲ ಒರೆಸ್ಕೊತಾ ಇದ್ದೀನಿ. ಅಡುಗೆ ಮನೆಯಿಂದ ಹಾಲಿಗೆಲ್ಲ ನೆಲ ಒರೆಸ್ಕೊತಾ ಇದ್ದೀನಿ. ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋರಿಗಿಂತ ಮನೇಲಿರೋ ಹೌಸ್ ವೈಫ್ಸ್ಗಳ ಮೈಂಡಲ್ಲೇನೆ ತುಂಬ ಥಾಟ್ಸ್ಗಳು ಓಡ್ತಾ ಇರುತ್ತೆ. ಅದು ಹೇಗೆ ಅನ್ನೋದಾದರೆ, ಹೊರ್ಗಡೆ ಹೋದವರು, ವರ್ಕಿಗೆ ಹೋಗೋರು 4 ಜನ ಜೊತೆ ಬರೀತಾ ಇರ್ತಾರೆ. ಅವರಿಗೆ 100 ಜನನ ನೋಡ್ತಾ ಇರ್ತಾರೆ. ಹಾಗಾಗಿ ಅದೇ ಮನೇಲಿರೋ ಹೌಸ್ ವೈಫ್ಗಳಾದರೆ 4 ಗೋಡೆ ಮಧ್ಯದಲ್ಲಿರ್ತಾರೆ.
ನನಗೆ ಹೌಸ್ ವೈಫ್ ಆಗೋಕ್ಕೆ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ನಾನು ದುಡಿಬೇಕು ಅನ್ನೋ ಥಾಟ್ಸ್ ಅವ್ರ ಮೈಂಡಲ್ಲೂ ಇರುತ್ತೆ. ನನ್ನ ಹಸ್ಬೆಂಡಿಗೆ, ನನ್ನ ಫ್ಯಾಮಿಲಿಗೆ, ನನ್ನ ಪೇರೆಂಟ್ಸ್ಗೆ ನಾನು ಸಪೋರ್ಟ್ ಮಾಡಬೇಕು ಅನ್ನೋ ಥಾಟ್ಸ್ ಅವ್ರ ಮೈಂಡಲ್ಲೂ ಕೂಡ ಸದಾ ಇರುತ್ತೆ. ಕೆಲವ್ರ ಮಾತುಗಳು ತುಂಬ ಹರ್ಟ್ ಅನ್ನೋದನ್ನ ಮಾಡ್ತಾ ಇರುತ್ತೆ. ನಿನ್ನ ಮನೇಲಿ ಇದೆಯಾ, ನಿನಗೇನು, ನೀನು ಆರಾಮಾಗಿರ್ತೀಯ ಅನ್ನೋ ಕೆಲವು ಮಾತುಗಳೆಲ್ಲ ಅವ್ರ ಮನಸ್ಸನ್ನ ತುಂಬ ನೋಯಿಸ್ತಾ ಇರುತ್ತೆ. ನಾನು ಹೌಸ್ ವೈಫ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಡಿಯರ್ ಹೌಸ್ ವೈಫ್ಸ್, ಇದು ನನ್ನ ಮಾತು ನಿಮಗೋಸ್ಕರ. ಯು ಆರ್ ದ ಸ್ಟ್ರಾಂಗ್, ನೀವು ತುಂಬ ಸ್ಟ್ರಾಂಗ್. ಯು ಆರ್ ಆಲ್ಸೋ ವರ್ಕಿಂಗ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇನೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರ. ಅಪ್ರಿಷಿಯೇಟ್ ಯುವರ್ ವರ್ಕ್. ನೀವೇ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತಂದರೆ ಬೇರೆಯವ್ರು ಹೇಗೆ ನಿಮ್ಮ ವರ್ಕ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ಸಾಧ್ಯ ಹೇಳಿ, ಅಲ್ವಾ? ಅಪ್ರಿಷಿಯೇಟ್ ಯು ಫಸ್ಟ್ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ಮಿಕ್ಕಿದವ್ರು ಆಮೇಲೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ಬೆಳಿಗ್ಗೆ ಟಿಫನಿಗೆ ಅಂತಂದ್ಬಿಟ್ಟು ಆ್ಯಸ್ ಯೂಶ್ವಲ್ ಪೊಂಗಲ್ನ ಮಾಡಿದ್ದೆ. ಪೊಂಗಲ್ನ ನಾನು ತಿಂದೆ. ಸೊ ನಮ್ಮ ಮನೇಲಿ ಪೊಂಗಲ್ ಆಗಲಿ, ಸ್ವೀಟ್ ಪೊಂಗಲ್ ಆಗಲಿ, ಖಾರ ಪೊಂಗಲ್ ಆಗಲಿ ಯಾರೂ ಅಷ್ಟಾಗಿ ಲೈಕ್ ಮಾಡಲ್ಲ. ಅಮ್ಮ ಮಾತ್ರ ತಿಂತಾರೆ ಅಷ್ಟೇ. ಅಮ್ಮ ಮತ್ತೆ ತಿಂದರೆ ನಾನು ಖಾರ ಪೊಂಗಲ್ ಲೈಕ್ ಮಾಡ್ತೀನಿ, ಸೊ ನಾನು ತಿಂತೀನಿ ಅಷ್ಟೇ. ಸೊ ಸ್ನಾನ ಮಾಡ್ಕೊಂಬಂದು ನಾನು ರೆಡಿಯಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತಂತ ಹೂವನ್ನೆಲ್ಲ ತೆಗಿತಾ ಇದ್ದೀನಿ. ಹೂವು ತೆಗಿಬೇಕಾದ್ರೆ ಆ್ಯಕ್ಚುಲಿ ಕೈ ನೋಡಿಕೊಂಡಾಗ ನನಗೆ ಜ್ಞಾಪನ ಬಂತು, ನನ್ನ ಕೈಯೆಲ್ಲ ತುಂಬ ಹೊಡೆದಿದೆ ಅಂತ ಅನ್ನಿಸ್ತು. ಆ ಕ್ಷಣವೇ ಪಟ್ ಅಂತ ಹೋಗಿ ಆ್ಯಕ್ಚುಲಿ ವ್ಯಾಸ್ಲಿನ್ ಎಲ್ಲ ತೊಗೊಂಬಂದು ಕೈಗೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ವೀಡಿಯೋ ಮಾಡ್ಕೊಂಡಿದ್ನಲ್ಲ, ಆ್ಯಕ್ಚುಲಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ನಲ್ಲ, ವೀಡಿಯೋ ಮಾಡ್ಕೊತಿದ್ನಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಡ್ರೆಸ್ನೂ ನಾನು ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಡ್ರೆಸ್ನ ನಾನು ಹೊಲ್ಸ್ಕೊಂಡಿದ್ದು ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಇದೆ ಬೇಕು ಅಂತ ಹೇಳಿ ಅವರಿಗೆ ಹೊಲ್ಸೋಕೊಟ್ಟಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಅದೇನೋ ಹೇಳ್ತಾರಲ್ಲ, ಎಕ್ಸ್ಪೆಕ್ಟ್ ಮಾಡೋದೇ ಬೇರೆ, ಅನ್ಎಕ್ಸ್ಪೆಕ್ಟ್ ಆಗೋಗ್ಬಿಡುತ್ತೆ ಅನ್ನೋ ಥರ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಫ್ಲಾಪ್ ಆಗಿಬಿಟ್ಟಿತ್ತು. ಬಟ್ ಆದರೆ ಐ ವಿಲ್ ಮ್ಯಾನೇಜ್. ಆ್ಯಕ್ಚುಲಿ ಅಲ್ಲಿ ತುಂಬ ಫುಲ್ಲು ಉದ್ದ ಸ್ಲೀವ್ ಇತ್ತು, ಅದನ್ನು ಹಂಗೆ ಮಡ್ಚ್ಕೊಂಡು ಶಾರ್ಟಾಗಿ ಮಡ್ಚ್ಕೊಂಡಿದ್ದೀನಿ. ಬಟ್ ಆದರೆ ಮ್ಯಾನೇಜ್ ಆಗ್ತಿದೆ. ಅದು ಮಡ್ಚ್ಕೊಂಡಿದ್ದೀನಿ ಅಂತಂತ ಆ್ಯಕ್ಚುಲಿ ಯಾರಿಗೂ ಗೊತ್ತಾಗ್ತಿಲ್ಲ. ಪೂಜೆಗೆ ಅಂತ ಹೇಳಿ ಅಮ್ಮ ಎಳ್ಳು ಬೆಲ್ಲ ತಂದಿದ್ರಲ್ಲ, ಅದನ್ನು ವೀಡಿಯೋದಲ್ಲಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ತಂದಿದ್ರು. ಹಾಗೆ ಅದು ಕಲ್ಚಕ್ರೆ ಥರ ಬರುತ್ತಲ್ಲ, ಅದನ್ನು ಕೂಡ ತೊಗೊಂಬಂದಿದ್ರು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಎಳ್ಬೀರೋದು ಬೇರೆ ಬೇರೆ ಮನೆಯವ್ರಿಗೆ ಹೋಗಿ ಎಳ್ಬೀರೋದು ಅನ್ನೋದನ್ನ ನಮ್ಮ ಚಿಕ್ಕ ವಯಸ್ಸಿಂದ ಇನ್ನೂ ನಮ್ಗೆ ರೂಢಿ ಮಾಡಿಲ್ಲ. ಹಾಗಾಗಿ ಆ ಥರ ಏನು ನಾನು ರೂಢಿ ಮಾಡ್ಕೊಂಬಂದಿಲ್ಲ. ನೋಡೋಣ ನೆಕ್ಸ್ಟ್ ವರ್ಷದಿಂದ ನಾನು ಎಳ್ಬೀರೋಣ, ಅದ್ರ ಬಗ್ಗೆ ತಿಳ್ಕೊಂಡು ಎಳ್ಬೀರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ವರ್ಷ ಹೇಗಾಗುತ್ತೋ. ಇವಾಗ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ, ಆ್ಯಕ್ಚುಲಿ ತೊಗೊಬಂದ್ಬಿಟ್ಟು ನಮ್ಮ ಪಪ್ಪ ಬಿಸ್ಕೆಟ್ ಇಟ್ಬಿಟ್ಟಿದ್ದಾರೆ. ಸೊ ನಾನು ನೋಡೇ ಇಲ್ಲ ಎಷ್ಟೊತ್ತು ಗಂಟ ಸುಮ್ಮನೆ ಒಂದು 5ಗಿಂತ 7 to 10 ಮಿನಿಟ್ಸ್ವರೆಗೂ ನಾನು ವೀಡಿಯೋ ತುಂಬ ಆಗಿದೆ. ನಾನು ಪೂಜೆ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಆಗಿದೆ. ಬಟ್ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ಬಿಸ್ಕೆಟು ತೊಗೊಂಬಂದು ಕ್ಯಾಮ್ರಾ ಮುಂದೆ ಇಟ್ಬಿಟ್ಟಿದ್ದಾರೆ. ಆಮೇಲೆ ಅಬ್ಸರ್ವ್ ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಇಟ್ಟಿದ್ದಾರಲ್ಲ ಅಂತೇಳಿ ಸೈಡಿಗೆ ತೆಗ್ದಿಟ್ಟು ಆಮೇಲೆ ಇವಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ಹಬ್ಬ ಆಗಿದ್ರು ಕೂಡ ಏನೂ ಸ್ಪೆಷಲ್ ಏನೂ ಮಾಡೋಕ್ಕಾಗಲಿಲ್ಲ. ಹಬ್ಬದ ಮಾಡೋಕ್ಕಾಗಲಿಲ್ಲ ಅಂತಂತ ಹೇಳ್ಬಿಟ್ಟು ನಾನು ಸಂಡೇ ವೆಜ್ ಸ್ಪೆಷಲ್ ಮಾಡಿದ್ದೆ. ಆದರೆ ಹಬ್ಬದ ದಿನ ಅಂತೂ ಮಾಡ್ಕೊಳಕ್ಕೋಗಲಿಲ್ಲ, ಅಂದರೆ ಟೈಮೇ ಆಗೋಗ್ಬಿಡ್ತು. ಪೂಜೆ ಮಾಡೋಷ್ಟರಲ್ಲೇ ತುಂಬ ಟೈಮ್ ಆಗೋಯ್ತಲ್ಲ, ಹಾಗಾಗಿ ಸ್ಪೆಷಲ್ ನಾನು ಏನೂ ಮಾಡೋಕ್ಕೋಗಲಿಲ್ಲ. ಹಾಗೆ ಹೌಸ್ ವೈಫ್ಸ್ಗೆ ನನ್ನದೊಂದು ಕಿವಿ ಮಾತು ಏನಂತಂತಂದರೆ, ನಿಮಗೆ ಐಡೆಂಟಿ ಅನ್ನೋದು ಬೇಕು ಅನ್ನೋದಾದರೆ ಐ ಥಿಂಕ್ ಯೂಟ್ಯೂಬಲ್ಲಿ ನೀವು ಐಡೆಂಟಿ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಮ ಒಳಗಡೆ ಇರೋ ಆರ್ಟ್ಸ್ನ, ಅಂದರೆ ಕ್ರಿಯೇಟಿವಿಟಿನ ಯೂಟ್ಯೂಬಲ್ಲಿ ನೀವು ತೋರಿಸ್ಬೋದು. ಎಷ್ಟು ದಿನ ಅಂತ ಒಳಗಡೆ ಇಟ್ಕೊಂಡಿರ್ತೀರ ಹೇಳಿ? ನಾನು ಇಷ್ಟು ದಿನ ಹೆದ್ರುಕೊಂಡು ಭಯ ಪಟ್ಕೊಂಡು ಟ್ರೋಲ್ ಆಗಿಬಿಟ್ರೆ ಹೇಗೆ ಹಾಗೆ ಇಟ್ಕೊಂಡಿದ್ದೆ. ಇನ್ಮೇಲೆ ನನ್ನ ವ್ಲಾಗಿಂಗ್ ಮೂಲಕ ನನ್ನ ಕ್ರಿಯೇಟಿವಿಟಿನ ನಿಮ್ಮ ಜೊತೆ ತೋರಿಸ್ಬೇಕು, ನಾನು ಎಷ್ಟು ಚೆಂದ ಮಾತಾಡ್ತೀನಿ ನಿಮ್ಮ ಜೊತೆ ತೋರಿಸ್ಬೇಕು ಅಂತಂತ ಹೇಳಿ ನಾನು ಯೂಟ್ಯೂಬ್ನ ಶುರು ಮಾಡ್ಕೊಂಡಿದ್ದೀನಿ.
ನನಗೆ ಸಪೋರ್ಟ್ ಮಾಡಿ ಅಂತಂತ ಕೇಳ್ಕೊತಾ ಇದ್ದೀನಿ. ದೇವರ ಹತ್ರ ಚೆನ್ನಾಗಿ ಬೇಡ್ಕೊಂಡಿದ್ದೀನಿ ಈ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 10K ಸಬ್ಸ್ಕ್ರೈಬ್ ಅಟ್ಲೀಸ್ಟ್ ಅಂದರೆ ತುಂಬ ಆಗೋಗ್ಬಿಡುತ್ತೆ. 10K ಅಂತಂದರೆ ತುಂಬಾ ಹೌದೌದು. ಹಾಗಾಗಿ 10K ಸಬ್ಸ್ಕ್ರೈಬರ್ಸ್ ಆಗಲಿ ಅಂತಂತ ಕೇಳ್ಕೊಂಡಿದ್ದೀನಿ. ನೋಡೋಣ ದೇವ್ರು ಈಡೇರಿಸ್ತಾರೆ ಏನೋ ನೋಡೋಣ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಅಮ್ಮ ಟೆಂಪಲಿಂದ ದೇವ್ರ ಪ್ರಸಾದ ತೊಗೊಬಂದಿದ್ರು, ಅದನ್ನೇ ತಿಂತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಟೊಮೊಟೊ ಬಾತ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಕುಕ್ಕರ್ ಮೇಲೆ ಕಡಲೆಕಾಯಿನ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಹಾಗೆ ಹೊರಗಡೆ ಬಂದಾಗ ನಮ್ಮಮ್ಮ ಎಲ್ಲರಿಗೂ ಕಪ್ಪನ್ನ ಕಟ್ ಮಾಡಿ ಕೊಡ್ತಾಯಿದ್ರು. ನಾನು ಹೋಗಿ ಕೂತ್ಕೊಂಡು ತಿಂದು ನಮ್ಮ ಚಿಮ್ಮಗೂ ಕೂಡ ಕೊಟ್ಟೆ. ಅವಳು ಕೂಡ ತಿಂತಾಯಿದ್ಲು. ಅವಳಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಕೊಟ್ಟಿರೋದ್ರಿಂದ ಹೇಗೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತಂತ ಹೇಳ್ತಾ ಈ ದಿನದ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.